ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರಃ ತತ್ರ ಶ್ರೀ ವಿಜಯ ಭೂತಿರ್ಧ್ರುವ ನೀತಿರ್ಮತಿರ್ಮಮ. ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮನ್ ಮಹಾಭಾರತದ ಶಾಂತಿ ಪರ್ವದಲ್ಲಿ ಗೋ ಕಪಿಲ ಸಂವಾದವು ಎಂಬ 275ನೆಯ ಅಧ್ಯಾಯಕ್ಕೆ ಸ್ವಾಗತ. ತಿರುಗಿ ಕಪಿಲನು ಆ ಗೋವನ್ನು ಕುರಿತು, ಯತಿಗಳು ಕರ್ಮ ಫಲಗಳೆಲ್ಲ ನಶ್ವರಗಳೆಂದು ಅನಿತ್ಯಗಳೆಂದು ತಿಳಿದೆ ಜಿತೇಂದ್ರಿಯರಾಗಿ ಶಾಂತಿಯನ್ನು ಹಿಡಿದು ಕೇವಲ ಜ್ಞಾನ ಮಾರ್ಗದಿಂದ ಬ್ರಹ್ಮವನ್ನೇ ಹೊಂದುವರು. ಅವರಿಗಾದರೂ ಯಾವ ಲೋಕದಲ್ಲಿಯೂ ಯಾವ ತಡೆಯೂ ಇಲ್ಲ. ಅವರು ಸಿದ್ಧ ಸಂಕಲ್ಪರಾದುದರಿಂದ ಕೋರಿದುದೆಲ್ಲವೂ ಆಗಾಗಲೇ ಕೈಗೂಡುವವು. ಅವರಿಗೆ ಸುಖ ದುಃಖಾದಿ ದ್ವಂದ್ವಗಳಿಲ್ಲ, ಆಶೆಯಿಲ್ಲ, ಬಂಧವಿಲ್ಲ. ಯಾರಿಗೂ ಅವರು ತಲೆಬಗ್ಗುವ ಹಾಗಿಲ್ಲ. ಜ್ಞಾನದಿಂದ ತೃಪ್ತರಾಗಿ ಪಾಪ ವಿಮುಕ್ತರಾಗಿ ಶುದ್ಧರಾಗಿರುವರು. ಅವರು ನಶ್ವರವಾದ ಎಲ್ಲ ಭೋಗ ಪದಾರ್ಥಗಳನ್ನು ತ್ಯಾಗವನ್ನು ಹೋಲಿಸಿ ನೋಡಿ ಅವುಗಳಲ್ಲಿ ಇರುವ ಸಾರವನ್ನು ನಿಶ್ಚಯಿಸಿಕೊಂಡಿರುವರು. ಬ್ರಹ್ಮನಿಷ್ಠರಾಗಿ ಬ್ರಹ್ಮ ಸ್ವರೂಪರಾಗಿ ಬ್ರಹ್ಮವನ್ನೇ ಆಶ್ರಯಿಸಿರುವರು. ಶ್ಲೋಕವನ್ನು ಅತಿಕ್ರಮಿಸಿ ರಜಸ್ಸನ್ನು ನಿಗ್ರಹಿಸಿರುವರು. ಸನಾತನ ಲೋಕಗಳೆಲ್ಲವೂ ಅವರದೇ. ಅಂತಹ ಯೋಗಿಗಳಿಗೆ ಪರಮ ಗತಿ ಎಂಬುದು ಅಂಗೈಯಲ್ಲಿಯೇ ಇರುವುದು. ಹೀಗಿರುವಾಗ ಅದನ್ನು ಬಿಟ್ಟು ಗೃಹಸ್ಥ ಧರ್ಮದಿಂದ ಪ್ರಯೋಜನವೇನು ಎಂದನು. ಆಗ ಗೋವಿನಲ್ಲಿ ಅಡಗಿದ್ದ ಸ್ಯೂಮರಶ್ಮಿಯು, ಓ ಮಹರ್ಷಿ, ನೀನು ಹೇಳಿದುದು ವಾಸ್ತವವೇ ಆಗಲಿ. ಆದರೆ ಅಂತಹ ತ್ಯಾಗವನ್ನು ಅಭ್ಯಸಿಸತಕ್ಕವರ ನಿಷ್ಠೆಯೇ ಪರಮ ನಿಷ್ಠೆಯಾಗಿ ಅವರು ಹೊಂದತಕ್ಕ ಗತಿಯೇ ಪರಮ ಗತಿ ಎಂದಿದ್ದರು. ಗೃಹಸ್ಥರನ್ನು ಆಶ್ರಯಿಸದೆ ಬೇರೆ ಯಾವ ಆಶ್ರಮ ಧರ್ಮವೂ ನಡೆಯಲಾರದು. ಪ್ರಾಣಿಗಳೆಲ್ಲವೂ ತಾಯಿಯನ್ನು ಹೇಗೋ ಹಾಗೆ ಬೇರೆ ಆಶ್ರಮಗಳೆಲ್ಲವೂ ಗೃಹಸ್ಥ ಧರ್ಮವನ್ನೇ ಆಶ್ರಯಿಸಿವೆ. ಗೃಹಸ್ಥ ಧರ್ಮವೇ ಯಾಗವು, ಗೃಹಸ್ಥ ಧರ್ಮವೇ ತಪಸ್ಸು. ಲೋಕದಲ್ಲಿ ಯಾವ ಯಾವ ಧರ್ಮಗಳುಂಟೋ ಅವೆಲ್ಲಕ್ಕೂ ಗೃಹಸ್ಥ ಧರ್ಮವೇ ಮೂಲವು. ಓ ಮಹರ್ಷಿ, ಸಂತಾನವೆಂಬುದು ಸಕಲ ಪ್ರಾಣಿಗಳಿಗೂ ಕೃತಾರ್ಥತೆಯನ್ನು ಉಂಟು ಮಾಡುವುದು. ಆ ಸಂತಾನವು ಗೃಹಸ್ಥಾಶ್ರಮದಲ್ಲಿ ಇದ್ದವರಿಗಲ್ಲದೆ ಬೇರೆ ಆಶ್ರಮಗಳಿಗೆ ಲಭ್ಯವಿಲ್ಲ. ಹುಲ್ಲು, ಔಷಧಿ, ಬಯಲಿನಲ್ಲಿಯೂ ಪರ್ವತದಲ್ಲಿಯೂ ಉಂಟಾಗತಕ್ಕ ಎಲ್ಲ ಗಿಡ ಬಳ್ಳಿಗಳು ಇವೆಲ್ಲಕ್ಕೂ ಮೂಲಾಧಾರವಾದುದು ಗೃಹಸ್ಥ ಧರ್ಮವೇ. ಈ ತೃಣ ಗುಲ್ಮಾದಿಗಳಲ್ಲವೇ ಎಲ್ಲ ಪ್ರಾಣಿಗಳ ಪ್ರಾಣಾಧಾರವು. ಔಷಧಿಗಳನ್ನು ಬಿಟ್ಟ ಪ್ರಾಣಿಗಳು ಲೋಕದಲ್ಲಿಯೇ ಇಲ್ಲ. ಆದುದರಿಂದ ಗೃಹಸ್ಥ ಧರ್ಮವೇ ಪ್ರಪಂಚಕ್ಕೆಲ್ಲ ಮೂಲಾಧಾರವೆಂದು ಹೇಳಬಹುದು. ಗೃಹಸ್ಥ ಧರ್ಮದಲ್ಲಿ ಮುಕ್ತಿ ಇಲ್ಲವೆಂದು ಹೇಳುವವರ ಮಾತು ಸತ್ಯವಲ್ಲ. ಶ್ರದ್ಧೆ, ಪ್ರಜ್ಞೆ, ಸೂಕ್ಷ್ಮ ದೃಷ್ಟಿ ಇವೊಂದು ಇಲ್ಲದ ಕೆಲವರು ಮಾತ್ರವೇ ಸನ್ಯಾಸವನ್ನು ಕೊಂಡಾಡಬಹುದು. ಕೀರ್ತಿಯನ್ನು ಬಯಸದ ಸೋಮಾರಿಗಳು, ನೊಂದವರು, ಬಳಲಿದವರು, ತಮ್ಮ ಪೂರ್ವ ಕರ್ಮದಿಂದ ತಾಪಕ್ಕೆ ಒಳಗಾದವರು, ಪಾಂಡಿತ್ಯವಿಲ್ಲದವರು ಇಂಥವರು ಮಾತ್ರವೇ ಕರ್ಮಗಳನ್ನು ಬಿಟ್ಟು ಸನ್ಯಾಸದಲ್ಲಿ ಉತ್ತಮ ಶಾಂತಿಯುಂಟೆಂದು ಅದನ್ನು ಆಧರಿಸುವರು. ವೇದದಲ್ಲಿ ನಿರ್ಣಯಿಸಲ್ಪಟ್ಟ ಶಾಶ್ವತಗಳಾದ ಮರ್ಯಾದೆಗಳೇ ಮೂರು ಲೋಕಗಳನ್ನು ನೆಲೆಗೊಳಿಸತಕ್ಕವು. ಅಂತಹ ವೇದಗಳನ್ನು ಬಲ್ಲ ಬ್ರಾಹ್ಮಣನು ಹುಟ್ಟಿದುದು ಮೊದಲು ಜನ್ಮದಿಂದಲೇ ಪೂಜ್ಯನೆನಿಸುವನು. ದ್ವಿಜರು ಹುಟ್ಟುವುದಕ್ಕೆ ಮೊದಲೇ ಗರ್ಭಾಧಾನ ಮಂತ್ರಗಳು ಅವರಲ್ಲಿ ಪ್ರವರ್ತಿಸುವವು. ಶ್ರುತಿಗಳಿಂದಲ್ಲದೆ ನಿಶ್ಚಯಿಸಲಾರದ ಸ್ವರ್ಗಾದಿ ಪರೋಕ್ಷ ವಿಷಯಗಳಿಗೂ ಮಳೆ ಮೊದಲಾದ ಪ್ರತ್ಯಕ್ಷ ವಿಷಯಗಳಿಗೂ ವೇದಗಳೇ ಪ್ರತಿಪಾದಕಗಳು. ಸತ್ತ ಮೇಲೆ ದಹನ, ಸಂಚಯನ, ತರ್ಪಣ, ಶ್ರಾದ್ದಾದಿಗಳಿಗೂ ಸತ್ತವರಿಗೆ ಸದ್ಗತಿಯನ್ನು ಹೊಂದಿಸುವುದಕ್ಕಾಗಿ ನಡೆಸುವ ಗೋದಾನ, ವೃಷೋತ್ಸರ್ಗ, ಪಿಂಡವನ್ನು ಕರಗಿಸುವುದು, ಈ ಒಂದೊಂದು ಕರ್ಮಗಳಿಗೂ ವೇದ ಮಂತ್ರಗಳು ಅವಶ್ಯವೆನಿಸಿವೆ. ಅರ್ಚಿಷ್ಮಂತರು, ಬಹಿಷ್ಮಂತರು, ಕ್ರವ್ಯಾದರು ಎಂದು ಹೆಸರುಗೊಂಡ ಪಿತೃಗಳೆಲ್ಲರೂ ಮೃತಪಟ್ಟವರ ಸಂಸ್ಕಾರಕ್ಕೆ ಮಂತ್ರಗಳ ಅವಶ್ಯಕತೆಯನ್ನು ಹೇಳುವರು. ಈ ಮಂತ್ರಗಳು ಕರ್ಮಗಳಿಗೆ ಆಯಾ ಫಲಗಳನ್ನು ಕೈಗೂಡಿಸಲು ಮುಖ್ಯ ಕಾರಣಗಳಾಗಿವೆ. ವೇದಗಳೆಲ್ಲ ಇವನ್ನೇ ಉದ್ಘೋಷಿಸುವವು. ಮನುಷ್ಯರು ದೇವತೆಗಳಿಗೂ ಪಿತೃಗಳಿಗೂ ಋಷಿಗಳಿಗೂ ಋಣಿಗಳಾಗಿರುವುದರಿಂದ ಈ ಮಂತ್ರ ಕರ್ಮಗಳಿಂದಲೇ ಅವರ ಋಣಗಳನ್ನು ತೀರಿಸಬೇಕು. ಈ ಮೂರು ಋಣಗಳಿಂದ ಮುಕ್ತನಾಗದೆ ಮುಕ್ತಿಯನ್ನು ಯಾವನು ತಾನೇ ಪಡೆಯುವನು? ವೇದವಾದಗಳಿಗೆ ವಾಸ್ತವವಾದ ಅರ್ಥವನ್ನು ಬಿಟ್ಟು ವಿಪರೀತ ಅರ್ಥವನ್ನು ಕಲ್ಪಿಸಿ ಸತ್ಯದಂತೆ ತೋರುವ ಹಾಗೆ ಧನಹೀನರು, ಸೋಮಾರಿಗಳು ಆದ ಕೆಲವು ಪಂಡಿತರು ಇದನ್ನು ಪ್ರಚಾರಗೊಳಿಸಿರುವರು. ವೇದ ವಿಧಿಯಿಂದ ಯಜ್ಞಗಳನ್ನು ಮಾಡತಕ್ಕ ಬ್ರಾಹ್ಮಣನೇ ಪಾಪದಿಂದ ಮುಕ್ತನಾಗುವನು. ಆ ಯಜ್ಞಗಳ ಮೂಲಕವಾಗಿ ತಾನು ಮಾತ್ರವಲ್ಲದೆ ತಾನು ವಧಿಸಿದ ಜಂತುಗಳನ್ನು ಉದ್ಧರಿಸಿ ಅವುಗಳೊಡನೆ ಸೇರಿ ಉತ್ತಮವಾದ ಪುಣ್ಯಲೋಕಗಳನ್ನು ಹೊಂದುವನು. ಅಲ್ಲಿ ತನ್ನ ಕೋರಿಕೆಗಳನ್ನೆಲ್ಲ ಅನುಭವಿಸಿ ತೃಪ್ತನಾಗುವನು. ಅಲ್ಲಿ ಆ ಮೃಗಗಳ ಕಾಮಿತಗಳು ಈಡೇರುವಂತೆ ಮಾಡುವನು ಎಂದನು. ಅದಕ್ಕೆ ಆ ಕಪಿಲ ಮುನಿಯು,
ಕರ್ಮಗಳು ಅವಶ್ಯವಾಗಿದ್ದ ಪಕ್ಷದಲ್ಲಿಯೂ ಬುದ್ಧಿವಂತರಿಗೆ ಹಿಂಸಾತ್ಮಕವಲ್ಲದ ಬೇರೆ ಎಷ್ಟೋ ಕರ್ಮಗಳುಂಟು. ದರ್ಶವುಂಟು, ಪೂರ್ಣಮಾಸವುಂಟು, ಅಗ್ನಿಹೋತ್ರ, ಚಾತುರ್ಮಾಸ್ಯ ಮೊದಲಾದ ಎಷ್ಟೋ ಕರ್ಮಗಳುಂಟು. ಹೀಗಿರುವಾಗ ಹಿಂಸಾತ್ಮಕಗಳಾದ ಕರ್ಮಗಳೇಕೆ? ಸರ್ವಾರಂಭಗಳನ್ನು ಬಿಟ್ಟು ಸನ್ಯಾಸವನ್ನು ಅವಲಂಬಿಸಿ ರಾಗದ್ವೇಷಗಳನ್ನೆಲ್ಲ ನೀಗಿ ಧೀರನು ಬ್ರಹ್ಮವಿದನು ಆದ ಯೋಗಿಯು ಬ್ರಹ್ಮಜ್ಞಾನದಿಂದಲೇ ಹವಿರ್ಭುಜರಾದ ದೇವತೆಗಳಿಗೂ ಪಿತೃಗಳಿಗೂ ಋಷಿಗಳಿಗೂ ತನ್ನ ಋಣವನ್ನು ತೀರಿಸಬಲ್ಲನು. ಎಲ್ಲ ಮಂತ್ರಗಳಿಗೂ ಆತ್ಮಭೂತನು, ಎಲ್ಲ ಭೂತಗಳನ್ನು ತನಗೆ ಸಮಾನವಾಗಿ ನೋಡತಕ್ಕವನು, ಎಲ್ಲ ಪದವಿಗಳನ್ನು ಅತಿಕ್ರಮಿಸಿದವನು ಆದ ಮಹಾಪುರುಷನ ಗತಿಯನ್ನು ತಿಳಿಯಲಾರದೆ ದೇವತೆಗಳು ಕಳವಳಿಸುವರು. ಜೀವನು ಶರೀರ, ಇಂದ್ರಿಯ, ಮನಸ್ಸು, ಬುದ್ಧಿ ಎಂಬ 4 ಮುಖಗಳಿಂದಲೂ, ಕೈಗಳು, ಜಠರ, ಉಪಸ್ಥ, ವಾಕ್ ಎಂಬ 4 ದ್ವಾರಗಳಿಂದಲೂ ಕೂಡಿರುವನು. ಚತುರ್ಮುಖನಾದ ದೇವನನ್ನಾದರೂ ಅವು ದೋಷಕ್ಕೆ ಈಡು ಮಾಡದೆ ಬಿಡವು. ಆದ್ದರಿಂದ ಆ 4 ದ್ವಾರಗಳನ್ನು ಭದ್ರವಾಗಿ ಕಾಪಾಡಬೇಕು. ಈ ಬಾಗಿಲುಗಳನ್ನು ಕಾಪಾಡುವುದೆಂದರೆ ಸಾಧ್ಯವಾದ ಮಟ್ಟಿಗೆ ಅವುಗಳನ್ನು ವಶದಲ್ಲಿ ಇರಿಸಿಕೊಳ್ಳಬೇಕು. ಜೂಜಾಡಬಾರದು, ಪರರ ಸ್ವತ್ತನ್ನು ಅಪಹರಿಸಬಾರದು, ನೀಚರಿಂದ ಯಜ್ಞವನ್ನು ಮಾಡಿಸಬಾರದು, ಕೋಪವಶನಾಗಿ ಕೈಕಾಲುಗಳನ್ನು ಉಪಯೋಗಿಸಿ ಇತರರನ್ನು ಪೀಡಿಸಬಾರದು. ಇಂಥವನೇ ಕೈಕಾಲುಗಳೆಂಬ ದ್ವಾರಗಳನ್ನು ವಶೀಕರಿಸಿದ ಬುದ್ಧಿವಂತನೆನಿಸುವನು. ನಿಂದಿಸಬಾರದು, ಚಾಡಿ ಹೇಳಬಾರದು, ಕಠಿಣವಾಗಿ ಮಾತಾಡಬಾರದು, ಸತ್ಯವನ್ನೇ ನುಡಿಯಬೇಕು. ವ್ಯರ್ಥವಾಗಿ ನುಡಿಯದೆ ಮಿತವಾಗಿಯೇ ಮಾತಾಡಬೇಕು. ಎಚ್ಚರ ತಪ್ಪಬಾರದು. ಈ ವಿಧವಾಗಿ ಪ್ರವರ್ತಿಸತಕ್ಕವನು ವಾಕ್ಯೆಂಬ ದ್ವಾರವನ್ನು ಭದ್ರಪಡಿಸಿದವನಾಗುವನು. ಮಿತಿಮೀರಿ ತಿನ್ನಬಾರದು, ಪೂರ್ಣವಾಗಿ ಅನ್ನವಿಲ್ಲದೆಯೂ ಇರಬಾರದು. ತನ್ನ ಪ್ರಾಣಧಾರಣೆಗೆ ಬೇಕಾದಷ್ಟನ್ನೇ ಭುಜಿಸಬೇಕು. ಚಾಪಲ್ಯವನ್ನು ಬಿಟ್ಟು ಸತ್ಸಹವಾಸದಲ್ಲಿಯೇ ಇರಬೇಕು. ಇಂತಹವನು ಉದರ ದ್ವಾರವನ್ನು ಭದ್ರಪಡಿಸಿದವನಾಗುವನು. ವಿವಾಹಿತೆಯಾದ ಭಾರ್ಯೆಯೊಡನೆ ಸ್ವಕರ್ಮ ನಿರತನಾಗಿರಬೇಕು. ಕಾಮದಿಂದ ಇತರರ ಭಾರ್ಯೆಯರನ್ನು ಆಶಿಸಬಾರದು. ಋತುಕಾಲದಲ್ಲಿ ಹೊರತು ಭಾರ್ಯೆಯಲ್ಲಿ ಸಂಗಮಿಸಬಾರದು. ಹೀಗೆ ಸ್ವಪತಿಯಲ್ಲಿಯೇ ನಿರತನಾಗಿರತಕ್ಕವನು ಉಪಸ್ಥವೆಂಬ ದ್ವಾರವನ್ನು ವಶಪಡಿಸಿದವನಾಗುವನು. ಹೀಗೆ ಈ 4 ದ್ವಾರಗಳನ್ನು ತನ್ನ ವಶ ಮಾಡಿ ರಕ್ಷಿಸಿಕೊಂಡವನೇ ದ್ವಿಜನೆನಿಸುವನು. ಹಾಗಿಲ್ಲದವನಿಗೆ ಉದ್ದೇಶಿಸಿದ ಕಾರ್ಯಗಳೆಲ್ಲವೂ ವ್ಯರ್ಥವಾಗುವವು. ಅವನಿಗೆ ತಪಸ್ಸಿನಿಂದಲೂ ಪ್ರಯೋಜನವಿಲ್ಲ, ಯಜ್ಞಗಳಿಂದಲೂ ಪ್ರಯೋಜನವಿಲ್ಲ. ಅವನ ದೇಹವೇ ಅವನ ಪ್ರಯೋಜನಕ್ಕೆ ಬರಲಾರದು. ಹೊದೆಯಲು ಉತ್ತರೀಯವನ್ನು ಅಪೇಕ್ಷಿಸದೆ ಬರೀ ನೆಲದ ಮೇಲೆ ತನ್ನ ತೋಳನ್ನೇ ದಿಂಬಾಗಿ ಮಾಡಿಕೊಂಡು ಶಾಂತ ಚಿತ್ತನಾಗಿರುವವನನ್ನೇ ದೇವತೆಗಳು ಬ್ರಾಹ್ಮಣನೆಂದು ಭಾವಿಸುವರು. ಯಾವನು ಮುನಿಯಾಗಿ ಏಕಾಕಿಯಾಗಿದ್ದರೂ ಪತಿ ಪತ್ನಿಯರಂತೆ ಸಕಲ ಸುಖಾನುಭವಗಳನ್ನು ತನ್ನಲ್ಲಿಯೇ ಅನುಭವಿಸುತ್ತಾ ಇತರರ ಸುಖ ದುಃಖಗಳ ಕಡೆಗೆ ಮನಸ್ಸು ಕೊಡದೆ ಶಾಂತಿಯಿಂದಿರುವನೋ ಅಂಥವನನ್ನೇ ದೇವತೆಗಳು ಬ್ರಾಹ್ಮಣನೆಂದು ತಿಳಿಯುವರು. ಯಾವನು ಪ್ರಕೃತಿಯನ್ನು, ಅದರ ವಿವಿಧ ವಿಕಾರಗಳನ್ನು, ಎಲ್ಲ ಭೂತಗಳ ಗತಿಗಳನ್ನು ತಿಳಿಯುವನೋ ಅವನನ್ನೇ ದೇವತೆಗಳು ಬ್ರಾಹ್ಮಣನೆಂದು ತಿಳಿಯುವರು. ಯಾವನಿಗೆ ಇತರ ಭೂತಗಳಿಂದ ಭಯವಿಲ್ಲವೋ, ಯಾವನಿಂದ ಇತರ ಭೂತಗಳಿಗೂ ಭಯವಿಲ್ಲವೋ, ಸಮಸ್ತ ಭೂತಗಳಿಗೂ ಆತ್ಮಭೂತನಾದ ಅಂತಹವನನ್ನೇ ದೇವತೆಗಳು ಬ್ರಹ್ಮಜ್ಞಾನಿಯನ್ನಾಗಿ ತಿಳಿಯುವರು. ವೈದಿಕ ಕರ್ಮಗಳಾದ ಯಜ್ಞ, ದಾನ ಮೊದಲಾದವುಗಳಿಗೆ ಮನಃಶುದ್ಧಿಯೇ ಮುಖ್ಯ ಫಲವು. ಈ ತತ್ವವನ್ನು ತಿಳಿಯದ ಮೂಢನು ಸ್ವರ್ಗ ಸುಖವೇ ಮೊದಲಾದ ಇತರ ಫಲಗಳನ್ನೇ ಕೋರುವನು. ಗುರುಪದೇಶಗಳನ್ನು ಹೊಂದಿದ್ದರೂ ಅಂತಹವನು ಬ್ರಾಹ್ಮಣ್ಯಕ್ಕೆ ಬೇಕಾದುದನ್ನು ತಿಳಿಯಲಾರನು. ಕರ್ಮದಲ್ಲಿ ನಿರತರಾದವರ ತಪಸ್ಸು ಕೇವಲ ಭಯಂಕರವಾದ ಸಾಧನವೆನಿಸುವುದು. ಅವರು ಪುರಾತನವು, ಸತ್ಯವು, ಶಾಶ್ವತವು, ಆಶ್ಚರ್ಯಕರವು, ಅವಶ್ಯಾನುಷ್ಠೇಯವೂ ಆದ ಆ ಸದಾಚಾರವನ್ನು ನಡೆಸಲಾರದೆ ಹೋಗುವರು. ಮೂಢ ಬುದ್ಧಿಯುಳ್ಳ ಅಂತಹವರು ಅವನ್ನೆಲ್ಲ ನಿಷ್ಫಲವೆಂದು, ವಿದ್ಯುಕ್ತಗಳಲ್ಲದ ಅತಿಕ್ರಮ ಮಾರ್ಗಗಳೆಂದು ತಿಳಿಯುವರು. ವಾಸ್ತವದಲ್ಲಿ ನೋಡುವಾಗ ಆ ಆಚಾರವು ಆಪದ್ಧರ್ಮವೆನಿಸದೆ, ಅಜಾಗ್ರತೆಗೂ ಎಡೆಯಿಲ್ಲದೆ, ಇಚ್ಛಾ ದ್ವೇಷಗಳ ಸಂಬಂಧವೂ ಇಲ್ಲದೆ ಇರುವುದು. ಯಜ್ಞಗಳಲ್ಲಿರುವ ಗುಣಗಳನ್ನು ತಿಳಿದುಕೊಳ್ಳುವುದೇ ಕಷ್ಟವು. ತಿಳಿದರೂ ಅದನ್ನು ಆಚರಿಸುವುದು ಕಷ್ಟವು. ಕಷ್ಟಪಟ್ಟು ಅನುಷ್ಠಿಸಿದರೂ ಅವುಗಳಿಂದ ಉಂಟಾಗುವ ಫಲವು ಅಶಾಶ್ವತವೇ ಹೊರತು ಸ್ಥಿರವಲ್ಲ. ಇದನ್ನೆಲ್ಲ ಚೆನ್ನಾಗಿ ವಿಚಾರಿಸಿ ನೀನು ಜ್ಞಾನಮಾರ್ಗವನ್ನೇ ಅವಲಂಬಿಸು ಎಂದನು. ಅದಕ್ಕೆ ಸ್ಯೂಮರಶ್ಮಿಯು, ವೇದಗಳು ಕರ್ಮಗಳನ್ನು ವಿಧಿಸುವವು, ಹಾಗೆಯೇ ಕರ್ಮಗಳನ್ನು ನಿಷೇಧಿಸುತ್ತಲೂ ಇರುವವು. ಹೀಗೆ ವೇದವಾದಗಳಲ್ಲಿಯೇ ಪರಸ್ಪರ ವಿರೋಧವಿರುವಾಗ ಅವುಗಳಿಗೆ ಪ್ರಾಮಾಣ್ಯವೆಲ್ಲಿಯದು? ನೀನು ಕರ್ಮತ್ಯಾಗವನ್ನೇ ಫಲಕಾರಿ ಎಂದು ಹೇಳುವೆ. ವೇದದಲ್ಲಿಯೂ ಕರ್ಮ ಮತ್ತು ಕರ್ಮತ್ಯಾಗ ಅಥವಾ ಸನ್ಯಾಸವೆಂಬ 2 ಮಾರ್ಗಗಳು ಆದರಣೀಯಗಳಾಗಿವೆಯಲ್ಲವೇ? ಇದರ ನಿಜಾಂಶವನ್ನು ನನಗೆ ತಿಳಿಸಬೇಕು ಎಂದನು. ಅದಕ್ಕೆ ಆ ಕಪಿಲನು,
ಸದಾಚಾರವೆಂದು ತಿಳಿದು ಕರ್ಮ ಮಾರ್ಗದಲ್ಲಿರುವ ನೀವು ಈ ಲೋಕದಲ್ಲಿ ಅದಕ್ಕೆ ಯಾವ ಫಲವನ್ನು ಪ್ರತ್ಯಕ್ಷವನ್ನಾಗಿ ಹೇಳಬಲ್ಲಿರಿ? ನೀವು ಅನುಷ್ಠಾನದಲ್ಲಿ ಕಂಡ ಪ್ರತ್ಯಕ್ಷ ಫಲವಾದುದು ಎಂದನು. ಆಗ ಸ್ಯೂಮರಶ್ಮಿಯು ಅವನಿಗೆ ತನ್ನ ನಿಜವನ್ನು ತಿಳಿಸುತ್ತಾ, ಓ ಬ್ರಾಹ್ಮಣೋತ್ತಮ, ನಾನು ಸ್ಯೂಮರಶ್ಮಿ ಎಂಬುವನು. ನಿನ್ನಿಂದ ಜ್ಞಾನ ಮಾರ್ಗವನ್ನು ಪಡೆಯುವುದಕ್ಕಾಗಿಯೇ ಇಲ್ಲಿಗೆ ಬಂದೆನು. ನನ್ನ ಶ್ರೇಯಸ್ಸಿಗೆ ದಾರಿಯನ್ನು ತಿಳಿಯಬೇಕೆಂದು ಬಯಸಿಯೇ ನಿನ್ನೊಡನೆ ಇಷ್ಟು ಸಂಭಾಷಣೆಯನ್ನು ಮಾಡಿದೆನೇ ಹೊರತು ನಿನ್ನೊಡನೆ ವಾದ ಮಾಡಬೇಕೆಂದಲ್ಲ. ನನಗೇನೋ ಪ್ರಬಲ ಸಂದೇಹ ಉಂಟಾಗಿದೆ. ಇದನ್ನು ನೀನು ಪರಿಹರಿಸಬೇಕು. ಬ್ರಹ್ಮ ಪ್ರಾಪ್ತಿಗೆ ಕಾರಣವಾದ ಯೋಗದಲ್ಲಿ ವರ್ತಿಸತಕ್ಕವರು ಅದರ ಫಲವನ್ನು ಪ್ರತ್ಯಕ್ಷವಾಗಿಯೇ ತಿಳಿಯುವರೆಂದು ನೀನು ಹೇಳುವೆಯಲ್ಲವೇ? ನೀವು ಅನುಸರಿಸತಕ್ಕ ಯೋಗವಾವುದು? ಅದರಲ್ಲಿ ನಿಮಗೆ ಪ್ರತ್ಯಕ್ಷವಾಗಿ ಕಾಣತಕ್ಕ ಫಲವೆಂತಹುದು? ನಾನಾದರೋ ಬರೀ ವಾದಾತ್ಮಕಗಳಾದ ತರ್ಕಶಾಸ್ತ್ರಗಳನ್ನಲ್ಲದೆ ಆಗಮಗಳನ್ನು ಅವುಗಳ ಅರ್ಥಗಳನ್ನು ಅಧ್ಯಯನ ಮಾಡಿರುವೆನು. ಅದರಿಂದ ವೇದವಾದಗಳನ್ನೆಲ್ಲ ಗ್ರಹಿಸಿರುವೆನು. ಆಗಮವೆಂದರೆ ವೇದವಾದಗಳು ಸೇರುವವು, ತರ್ಕಶಾಸ್ತ್ರಗಳು ಸೇರುವವು. ಮನುಷ್ಯನು ಆಯಾ ಆಶ್ರಮಕ್ಕೆ ತಕ್ಕಂತೆ ಉಪಾಸಿಸಬೇಕು. ಆಗಲೇ ಆಗಮವು ಸಿದ್ಧಿ ಹೊಂದುವುದು. ಆಗಮವು ನಿಶ್ಚಯವಾದುದರಿಂದ ಕಾರ್ಯಸಿದ್ಧಿಯು ಪ್ರತ್ಯಕ್ಷದಂತೆ ನಿಶ್ಚಯವೇ. ಒಂದು ದೋಣಿಯ ಪ್ರವಾಹದಿಂದ ಹೊಡೆದುಕೊಂಡು ಹೋಗುವ ದೋಣಿಯು ಒಂದು ದೋಣಿಯು ಪ್ರವಾಹದಿಂದ ಹೊಡೆದುಕೊಂಡು ಹೋಗುವ ಇನ್ನೊಂದು ದೋಣಿಯ ಹಿಂದೆ ಕಟ್ಟಲ್ಪಟ್ಟಾಗ ಅದರ ಕಡೆಗೆ ಸೆಳೆಯಲ್ಪಡುವುದೇ ಹೊರತು ತಾನು ಉದ್ದಿಷ್ಟ ಸ್ಥಳವನ್ನು ಸೇರಲಾರದು. ಅದರಂತೆ ಕುತ್ಸಿತ ಬುದ್ಧಿ ಎಂಬ ಪ್ರವಾಹದಿಂದ ಆಗಮ ನಿಶ್ಚಯವೆಂಬ ನಾವೆಯು ಸೆಳೆಯಲ್ಪಡುವಾಗ ಕಾರ್ಯಸಿದ್ಧಿಯು ಹೇಗೆ ತಾನೇ ದುರ್ಬುದ್ಧಿಯುಳ್ಳವರನ್ನು ದಾಟಿಸಿ ಕರೆಯೇರಿಸಬಲ್ಲದು? ಸರ್ವಜ್ಞನಾದ ನೀನು ಇದರ ನಿಶ್ಚಯವನ್ನು ತಿಳಿಸಬೇಕು. ಆ ವಿಷಯವನ್ನು ನೀನೇ ನನಗೆ ಉಪದೇಶಿಸಬೇಕು. ಲೋಕದಲ್ಲಿ ಸಂಪೂರ್ಣ ತ್ಯಾಗಿಯೂ ಇಲ್ಲ, ಸಂಪೂರ್ಣ ಸಂತೋಷಿಯೂ ಇಲ್ಲ, ಶೋಕವಿಲ್ಲದವನೂ ಇಲ್ಲ, ವ್ಯಾಧಿ ಇಲ್ಲದವನೂ ಇಲ್ಲ, ತಿಳಿಯಬೇಕೆಂಬ ಶ್ರದ್ಧೆ ಇಲ್ಲದವನೂ ಇಲ್ಲ, ತನಗಾಗಿ ಕಾರ್ಯಗಳನ್ನು ನಡೆಸುವ ಕೋರಿಕೆಯನ್ನು ಪೂರ್ಣವಾಗಿ ಬಿಟ್ಟವನೂ ಇಲ್ಲ, ಕರ್ಮಗಳಿಂದ ಪೂರ್ಣವಾಗಿ ನಿವೃತ್ತಿ ಹೊಂದಿದವನೂ ಇಲ್ಲ. ನಿನ್ನಂತಹ ಮಹಾತ್ಮರು ನಮ್ಮಂತೆಯೇ ಹರ್ಷ ಶೋಕಗಳನ್ನು ಹೊಂದುತ್ತಲೇ ಇರುವರು. ಬೇರೆ ಎಲ್ಲ ಜಂತುಗಳಿಗೂ ಇರುವ ಹಾಗೆ ನಿಮಗೂ ಇಂದ್ರಿಯ ವ್ಯಾಪಾರಗಳು, ಅದನ್ನು ಅನುಭವಿಸತಕ್ಕ ವಿಷಯಗಳು ಉಂಟು. ಆದುದರಿಂದ 4 ವರ್ಣಗಳಲ್ಲಿ ಆಗಲಿ 4 ಆಶ್ರಮಗಳಲ್ಲಿ ಆಗಲಿ ಉತ್ತಮ ಪದವನ್ನು ಹೊಂದತಕ್ಕವರಿಗೆ ಕೊನೆಯಲ್ಲಿ ಕಂದು ಕೊಂದಿಲ್ಲದ ಸುಖಾತ್ಮಕವಾದುದು ಯಾವುದು? ಅದನ್ನು ನನಗೆ ತಿಳಿಸಬೇಕು ಎಂದನು. ಅದಕ್ಕೆ ಆ ಕಪಿಲನು, ಮನುಷ್ಯನು ತಾನು ಕೋರಿದ ಕರ್ಮಗಳನ್ನು ಯಾವ ಶಾಸ್ತ್ರದ ವಿಧಿಯಿಂದ ಅನುಷ್ಠಿಸಿದರೂ ಅದರ ವಿಧಿಗಳು ಯಾವಾಗಲೂ ವ್ಯರ್ಥವಾಗಲಾರವು. ಯಾವ ದರ್ಶನವನ್ನು ಅನುಸರಿಸಿ ಅದನ್ನು ಅನುಷ್ಠಿಸಿದರೂ ಆ ಅನುಷ್ಠಾನದಿಂದ ನಿರ್ದುಷ್ಟವಾದ ಗತಿಯನ್ನು ಹೊಂದಬಹುದು. ಜ್ಞಾನ ಮಾರ್ಗವನ್ನು ಅನುಸರಿಸತಕ್ಕವನನ್ನು ಆ ಜ್ಞಾನವೇ ಸಂಸಾರದಿಂದ ದಾಟಿಸುವುದು. ಅದೇ ಎಲ್ಲವನ್ನೂ ಕೈಗೂಡಿಸುವುದು. ಜ್ಞಾನವನ್ನು ಬಿಟ್ಟು ಹೋಗತಕ್ಕ ಮಾರ್ಗವಾದರೂ ಜನರನ್ನು ಮರಣಾದಿ ದುಃಖಗಳಿಗೆ ಗುರಿ ಮಾಡುವುದು. ನೀನು ಯಾವಾಗಲೂ ಜ್ಞಾನಿಯೇ ಆಗಿರುವೆ, ಸರ್ವ ವಿಧದಲ್ಲಿಯೂ ನಿರ್ದುಷ್ಟನಾಗಿರುವೆ. ಆದರೆ ಲೋಕದಲ್ಲಿ ಎಲ್ಲಿಯೋ ಯಾವನೋ ಒಬ್ಬನು ಯಾವಾಗಲೋ ಒಮ್ಮೆ ಏಕಾಗ್ರತೆಯನ್ನು ಹೊಂದುವನು. ಕೆಲವರು ವಾದಶಾಸ್ತ್ರ ಬಲದಿಂದ ಶಾಸ್ತ್ರದ ನಿಜವಾದ ಅಭಿಪ್ರಾಯವನ್ನು ತಿಳಿಯದೆ ಇಚ್ಛಾ ದ್ವೇಷಗಳಿಗೂ ಅಹಂಕಾರಗಳಿಗೂ ಈಡಾಗಿರುವರು. ಶಾಸ್ತ್ರದ ತತ್ವವನ್ನು ತಿಳಿಯದವರು ಶಾಸ್ತ್ರ ಚೋರರಾಗಿಯೂ ಬ್ರಹ್ಮಚೋರರಾಗಿಯೂ ಇರುವರು. ಅಂತಹವರು ಬುದ್ಧಿ ಪರಿಪಾಕವಿಲ್ಲದವರಾಗಿ ಆರಂಭ ಶೂನ್ಯರಾಗಿ ಅಮಂಗಳ ಸ್ವರೂಪರಾಗಿರುವರು. ಅಂತಹವರು ಎತ್ತ ಕಡೆ ತಿರುಗಿದರೂ ಅವರಿಗೆ ನಿಷ್ಫಲತ್ವವೇ ಕಾಣುವುದು. ಇತರರಿಗೂ ಅದನ್ನೇ ಉಪದೇಶಿಸುವರು. ಅವರ ಸ್ವರೂಪವೇ ತಮೋಮಯವಾಗಿರುವುದು. ಅಂತಹವರಿಗೆ ತಮಸ್ಸೇ ಪರಮಗತಿ ಎನಿಸುವುದು. ಯಾವ ಪ್ರಾಣಿಗೆ ಯಾವ ತರದ ಪ್ರಕೃತಿಯುಂಟೋ ಆ ಪ್ರಕೃತಿಯ ಗುಣಗಳು ಅದರಲ್ಲಿ ಕಾಣುವವು. ತಮಸ್ಸನ್ನು ಆಶ್ರಯಿಸಿದವರನ್ನು ಕಾಮ, ಕ್ರೋಧ, ಮೋಹ, ಮದ, ಅನೃತವೆಂಬ ಈ ದುರ್ಗುಣಗಳು ಹಿಂಬಾಲಿಸುವವು. ಈ ಗುಣಗಳೆಲ್ಲ ತಮಃ ಪ್ರಕೃತಿಯಿಂದ ಉಂಟಾಗತಕ್ಕವುಗಳೇ. ಗುರುಪದೇಶದಿಂದ ಇವುಗಳ ದೋಷಗಳನ್ನು ತಿಳಿದುಕೊಂಡೇ ಉತ್ತಮ ಗತಿಯನ್ನು ಬಯಸತಕ್ಕ ಯತಿಗಳು ಶುಭಾಶುಭವೆರಡನ್ನು ತ್ಯಜಿಸಿ ಸನ್ಯಾಸ ಯೋಗವನ್ನು ಹಿಡಿದಿರುವರು ಎಂದನು. ಅದಕ್ಕೆ ಆ ಸ್ಯೂಮರಶ್ಮಿಯು, ಓ ಬ್ರಾಹ್ಮಣ, ಕರ್ಮತ್ಯಾಗವನ್ನು ಕುರಿತು ನೀನು ಹೇಳಿದುದೆಲ್ಲವೂ ಶಾಸ್ತ್ರಾನುಸಾರಗಳೇ. ಶಾಸ್ತ್ರದ ಅರ್ಥವನ್ನು ತಿಳಿಯದೆ ಶಾಸ್ತ್ರ ವಿಧಿಗಳಲ್ಲಿ ಪ್ರವೃತ್ತಿ ಹುಟ್ಟುವುದು ಕಷ್ಟವೆಂಬುದು ನಿಜವು. ನ್ಯಾಯಯುಕ್ತವಾದ ಆಚಾರವೆಲ್ಲ ಶಾಸ್ತ್ರವಿಧಿಯೇ ಎಂದು
ಅನ್ಯಾಯವಾದುದೆಲ್ಲ ಅಶಾಸ್ತ್ರೀಯವಾದುದೆಂದು ಶ್ರುತಿಯು ಹೇಳುವುದು. ಶಾಸ್ತ್ರವನ್ನು ಉಲ್ಲಂಘಿಸಿ ಶಾಸ್ತ್ರೀಯ ಕರ್ಮವಾವುದನ್ನು ನಡೆಸುವುದು ಸಾಧ್ಯವಲ್ಲ. ವೇದ ವಾಕ್ಯಗಳಿಗೆ ವಿರುದ್ಧವಾದುವೆಲ್ಲ ಅಶಾಸ್ತ್ರೀಯವೇ. ಇಂದ್ರಿಯಗಳಿಗೆ ಪ್ರತ್ಯಕ್ಷವಾಗಿ ಗೋಚರಿಸುವುದನ್ನು ಮಾತ್ರವೇ ನಂಬತಕ್ಕವರು. ಈ ಪ್ರಪಂಚವನ್ನು ಮಾತ್ರ ಕಾಣುವರೇ ಹೊರತು ಅವರಿಗೆ ಶಾಸ್ತ್ರದಲ್ಲಿ ನಂಬಿಕೆಯಿಲ್ಲ. ಶಾಸ್ತ್ರ ವಿರುದ್ಧಗಳೇನೆಂಬುದನ್ನು ಅವರು ತಿಳಿಯರು. ಅದರಿಂದ ಅವರೆಲ್ಲ ನಮ್ಮಂತೆ ದುಃಖಕ್ಕೆ ಒಳಗಾಗುವರು. ಎಲ್ಲ ಜಂತುಗಳಿಗೆ ಇರುವ ಇಂದ್ರಿಯಗಳು, ಇಂದ್ರಿಯಾರ್ಥಗಳು ನಿಮಗೂ ಇರುವವು. ಆದರೆ ನಿಮಗಿರುವ ಆತ್ಮಜ್ಞಾನದಿಂದಲೂ ಆ ಜಂತುಗಳಲ್ಲಿರುವ ಅಜ್ಞಾನದಿಂದಲೂ ಈ ಇಬ್ಬರಲ್ಲಿ ತಾರಮ್ಯವು ಎಷ್ಟೋ ಉಂಟು. ಮನುಷ್ಯರಲ್ಲಿ ವರ್ಣಾಶ್ರಮ ಭೇದಗಳಿದ್ದರೂ ಅವರ ಧರ್ಮಗಳು ಬೇರೆ ಬೇರೆಯಾಗಿದ್ದರು ಎಲ್ಲರಿಗೂ ಉದ್ದಿಷ್ಟವಾದ ಧ್ಯೇಯವು ಪರಮ ಸುಖರೂಪವಾದ ಮೋಕ್ಷವೇ. ನೀನಾದರೂ ಅಖಂಡ ಶಕ್ತಿಯುಳ್ಳವನು. ಎಲ್ಲ ಧರ್ಮಗಳಲ್ಲಿ ಪ್ರಧಾನವೆನಿಸಿ ಉದ್ದಿಷ್ಟ ಗತಿಗಳನ್ನೆಲ್ಲ ಹೊಂದಿಸತಕ್ಕ ಮೋಕ್ಷ ಧರ್ಮವನ್ನು ತಿಳಿಸುವುದಕ್ಕಾಗಿ ನೀನು ಮಾಡಿದ ಉಪನ್ಯಾಸದಿಂದ ನನ್ನ ಆತ್ಮವನ್ನು ಶಾಂತಿಪೂರ್ಣವಾಗಿ ಮಾಡಿದೆ. ಆತ್ಮಜ್ಞಾನವನ್ನು ಪಡೆಯಲು ನಾವು ಶಕ್ತರಲ್ಲ. ತತ್ವಜ್ಞಾನವು ನಮಗಿಲ್ಲ. ನಮ್ಮನ್ನು ತಮಸ್ಸು ಆವರಿಸಿರುವುದರಿಂದ ನಮ್ಮ ಜ್ಞಾನವು ಹೀನ ವಿಷಯಗಳಲ್ಲಿಯೇ ಪ್ರವರ್ತಿಸುವುದು. ಮೋಕ್ಷ ವಿಷಯವಾಗಿ ನೀನು ಉಪದೇಶಿಸಿದ ಮಾರ್ಗವು ನಮಗೆ ಬಹಳ ದುಷ್ಕರವಾಗಿದೆ. ಯೋಗದಲ್ಲಿ ನೆಲೆಗೊಂಡು ಕೃತಕೃತ್ಯನಾಗಿ ದೇಹದಿಂದಲೇ ಎಲ್ಲ ದಿಕ್ಕುಗಳನ್ನು ಸಂಚರಿಸಲು ಶಕ್ತನಾಗಿ ಆತ್ಮವನ್ನು ನಿಗ್ರಹಿಸಿ ನ್ಯಾಯಶಾಸ್ತ್ರವನ್ನು ನಿರಾಕರಿಸಿ ಸಮಸ್ತ ಲೋಕವನ್ನು ತೊರೆದವನೊಬ್ಬನೇ ಕರ್ಮ ಬೋಧಕಗಳಾದ ವೇದವಾದಗಳನ್ನೆಲ್ಲ ಮೀರಿ ಮೋಕ್ಷದಲ್ಲಿ ನಿಶ್ಚಯ ಜ್ಞಾನವುಳ್ಳವನಾಗುವನು. ಆದರೆ ಕುಟುಂಬ ಮಧ್ಯದಲ್ಲಿ ಇರತಕ್ಕವನಿಗೆ ಅಂತಹ ಜ್ಞಾನವು ದುಷ್ಕರವೇ. ಅಧ್ಯಯನ, ದಾನ, ಯಜ್ಞ, ಸಂತಾನ ಪ್ರಾಪ್ತಿ, ರುಜುತ್ವ ಮುಂತಾದವುಗಳಿಂದ ಪೂರ್ಣನಾಗಿದ್ದರು ಅಂತಹ ಗೃಹಸ್ಥನಿಗೆ ಮೋಕ್ಷವಿಲ್ಲವೆಂದ ಮೇಲೆ ಆ ಕರ್ಮಕ್ಕಾಗಿ ಆಶೆ ಪಡುವವನಿಗೂ ಧಿಕ್ಕಾರವಿರಬೇಕಲ್ಲವೇ. ಅದಕ್ಕಾಗಿ ಪಡತಕ್ಕ ಶ್ರಮವೆಲ್ಲ ನಿರರ್ಥಕವೇ. ಆದರೆ ವೇದೋಕ್ತ ಕರ್ಮಗಳನ್ನು ನಿರಸನ ಮಾಡುವವನು ನಾಸ್ತಿಕನಲ್ಲವೇ. ಓ ಮಹರ್ಷಿ, ವೇದಗಳ ಪೂರ್ವ ಭಾಗವೆಲ್ಲ ಕರ್ಮಗಳನ್ನು ಬೋಧಿಸುವುದಲ್ಲವೇ. ಅದರ ಪ್ರಯೋಜನವೇನು? ಮೋಕ್ಷ ಭಾಗವನ್ನು ಕುರಿತು ನಿನ್ನಿಂದ ನಾನು ಕೇಳಬೇಕೆಂದಿರುವೆನು. ನನ್ನನ್ನು ಶಿಷ್ಯನಂತೆ ಭಾವಿಸಿ ನನಗೆ ಅದನ್ನು ತಿಳಿಸಬೇಕು. ಆ ಮೋಕ್ಷ ವಿಚಾರವಾಗಿ ನಿನಗೆ ತಿಳಿದುದೆಲ್ಲವನ್ನು ನಾನು ಕೇಳಬೇಕೆಂದಿರುವೆನು ಎಂದನು. ಇದು 275ನೆಯ ಅಧ್ಯಾಯವು. ನಮಸ್ತೆ ಶಾರದೆ ದೇವಿ, ಕಾಶ್ಮೀರ ಪುರವಾಸಿನಿ, ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ, ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.